ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾ ಕೇಂದ್ರವಾಗಿ 14 ವರ್ಷಗಳು ಗತಿಸಿದ್ರೂ ಸುಮಾರು 13 ಎಕ್ಸ್‌ಪ್ರೆಸ್ ರೈಲುಗಳು ನಿಲ್ಲದಿರುವುದು ಜಿಲ್ಲೆಯ ದುರಾದೃಷ್ಟಕರ ಸಂಗತಿ ಎಂದು ಕರ್ನಾಟಕ ಪ್ರದೇಶ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಡಗೇರಿ ತಾಲೂಕಿನ ಜೋಳದಡಗಿ ಗ್ರಾಮದಲ್ಲಿ ಇರುವ ಅಕ್ಕದೇವಿ ಕಟ್ಟಿಯಿಂದ ವಿನೂತನ ಅಭಿಯಾನಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ಕೊಟ್ಟು ಮಾತನಾಡಿದರು. ಟ್ರೈನ್ ನಂಬರ್ 5763157632 ಸೊಲ್ಲಪುರ ಗುಂತಕಲ್, ಟ್ರೈನ್ ನಂಬರ್ 22691 22692 ರಾಜಧಾನಿ ಎಕ್ಸ್‌ಪ್ರೆಸ್, ಟ್ರೈನ್ ನಂಬರ್ 22689 22690 ಅಹಮದಾಬಾದ್ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್, ಟ್ರೈನ್ ನಂಬರ್ 16613 16614 ರಾಜ್ಕೋಟ್ ಎಕ್ಸ್‌ಪ್ರೆಸ್, ಟ್ರೈನ್ ನಂಬರ್ 22231 ವಂದೇ ಭಾರತ ಟ್ರೈನ್ ನಂಬರ್ 226012 22602 ಸಾಯಿನಗರ ಶಿರಡಿ ಸೂಪರ್ ಫಾಸ್ಟ್ ಟ್ರೈನ್ ನಂಬರ್ 12591 12592 ಗೋರಖ್ಪುರ ಎಕ್ಸ್‌ಪ್ರೆಸ್, ಟ್ರೈನ್ ನಂಬರ್ 19567 19568 ವಿವೇಕ್ ಎಕ್ಸ್‌ಪ್ರೆಸ್ ಸೇರಿ ಇನ್ನುಳಿದ ಎಲ್ಲ ರೈಲು ಗಾಡಿಗಳನ್ನು ಕೂಡಲೇ ನಿಲುಗಡೆಗೆ ಕ್ರಮ ವಹಿಸಬೇಕು ಮತ್ತು ಕೊರೋನಾ ಸಮಯದಲ್ಲಿ ಬಂದ್ ಆಗಿರುವ ಇಂಟರ್ಸಿಟಿ ರೈಲು ಮತ್ತೆ ಪುನರಾರಂಭಿಸಬೇಕು. ಜೊತೆಗೆ ರೈಲು ನಿಲ್ದಾಣದಲ್ಲಿ ವಿಶೇಷ ಮೂಲಭೂತ ಸೌಕರ್ಯವನ್ನ, ಲಿಫ್ಟ್ ವ್ಯವಸ್ಥೆ, ಅಂಗವಿಕಲರು, ವಯೋವೃದ್ಧರಿಗೆ ಅನುಕೂಲವಾಗಲು ವಿಶೇಷ ವಾಹನ ವ್ಯವಸ್ಥೆ, ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಲ್ಲಿ ಸಂಪೂರ್ಣ ಮೇಲ್ಛಾವಣಿಯ ವ್ಯವಸ್ಥೆ, ಆಸನದ ವ್ಯವಸ್ಥೆಗಳು ಅಭಿವೃದ್ಧಿಪಡಿಸಬೇಕು ಅಂತ ಆಗ್ರಹಿಸಿದ್ರು. ಗುಂತ್ಕಲ್ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಆದಾಯ ಕೊಡುವ ರೈಲು ನಿಲ್ದಾಣ ಇದಾಗಿದ್ದು, ಅಲ್ಲದೆ ಈ ಭಾಗದಿಂದ ಗುಳೆ ಹೋಗುವ ಜನರ ಸಂಖ್ಯೆ ಹೆಚ್ಚು. ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದು ಅವರೆಲ್ಲರಿಗೂ ಅನುಕೂಲ ಮಾಡಿಕೊಡಲು ಎಲ್ಲ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ರು. ಒಂದೇ ಭಾರತ ನಿಲುಗಡೆಗೆ ಹಸಿರು ನಿಶಾನೆ ತೋರಿಸಿರುವುದು ಸ್ವಾಗತ. ಆದ್ರೆ ಈ ಒಂದೇ ಭಾರತ ಟ್ರೈನ್ ಇಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ, ಬಡ ರೈತರಿಗೆ ಪ್ರಯಾಣಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಶ್ರೀಮಂತರ ಗಾಡಿ, ಇದು ಬಡವರ ಗಾಡಿಯಲ್ಲ. ಹಾಗಾಗಿ ಇನ್ನುಳಿದ ಎಕ್ಸ್‌ಪ್ರೆಸ್ ಎಲ್ಲ ರೈಲುಗಳು ನಿಲುಗಡೆಗೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಈ ಅಭಿಯಾನ ಎಲ್ಲ ಎಕ್ಸ್‌ಪ್ರೆಸ್ ರೈಲುಗಳ ನಿಲುಗಡೆಯಾಗುವ ತನಕ ನಡೆಯಲಿದ್ದು, ಹಂತ ಹಂತವಾಗಿ ಹೋರಾಟ ನಡೆಯಲಿದ್ದು, ಒಂದು ವೇಳೆ ನಿಲ್ದಿದ್ರೆ ಮುಂದಿನ ದಿನದಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಜು ಶರಣು ಅಯ್ಯಣ್ಣ, ಆಂಜನೇಯ ಪೂಜಾರಿ, ಹನುಮಂತ ಜಂಬಣ್ಣ, ಸಿದ್ದಪ್ಪ ಮರೆಪ್ಪ, ಯಂಕಪ್ಪ, ಮಲ್ಲಪ್ಪ, ಅಯ್ಯಪ್ಪ ಆಂಜನೇಯ, ಅಯ್ಯಪ್ಪ ರವಿ, ಸಾಬಣ್ಣ, ಶಿವು, ಮಲ್ಲಿಕಾರ್ಜುನ, ಮಹದೇವಪ್ಪ, ಶರಣಪ್ಪ, ರಾಮು, ಕೃಷ್ಣ, ಮಹದೇವಮ್ಮ, ಪರಮ್ಮರೆಡ್ಡಿ, ತಿಮ್ಮಪ್ಪ ದೇವಪ್ಪ, ಬಸವರಾಜ ಮೋನಮ್ಮ, ಮಹಾದೇವಿ, ಮಲ್ಲಮ್ಮ, ಚಂದ್ರಮ್ಮ, ಬಸಲಿಂಗಮ್ಮ, ಸಾಬಮ್ಮ, ರೇಣುಕಾ, ಸಾಹಿನಾ, ಸಾನಿಕಾ, ಚೈತ್ರ, ರೇಣುಕಾ, ಸಿದ್ದಮ್ಮ, ಪವಿತ್ರ, ಮಹೇಶ್, ಮಹಿಬೂಬ್, ಭರತ್, ರಘು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.